ಒಂದು ಕಡೆ ಫ್ಯಾನ್ಸ್ ರಮ್ಯಾ ಜಟಾಪಟಿ ನಡೀತಾ ಇದೆ. ಇದರ ಮಧ್ಯೆ ದೇವರ ಮೊರೆ ಹೋಗಿದ್ದಾರೆ ದರ್ಶನ್. ಅಸ್ಸಾಂನ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಬೇಲ್ ರದ್ದಾಗುವ ಆತಂಕದಲ್ಲಿ ದರ್ಶನ್ ಇದ್ದಾರೆ. ಇದರ ಮಧ್ಯೆ ದೇವರ ಮೊರೆ ಹೋಗಿದ್ದಾರೆ. ಸುಪ್ರೀಂ ತೀರ್ಪು ಕುತೂಹಲದ ಜೊತೆಗೆ ಡಿ ಫ್ಯಾನ್ಸ್ ಜಟಾಪಟಿ ಬೇರೆ. ರಮ್ಯಾ ವರ್ಸಸ್ ಫ್ಯಾನ್ಸ್ ಕದನ ಆಗ್ತಾ ಇದೆ. ದರ್ಶನ್ ಗಮನಕ್ಕಿದೆಯಾ ಹಾಗಾದ್ರೆ ಇವು ಫ್ಯಾನ್ಸ್ ಗಲಾಟೆ ಬಗ್ಗೆ ದರ್ಶನ್ ಪ್ರತಿಕ್ರಿಯೆಗೆ ಸಿನಿ ರಂಗ ಕಾಯ್ತಾ ಇದೆ. ದರ್ಶನ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಎಲ್ಲರ ಪ್ರಶ್ನೆ. ಆಯ್ತಪ್ಪ, ಫ್ಯಾನ್ಸ್ ಏನೋ ಹೇಳಿದ್ದಾರೆ, ದರ್ಶನ್ ಅವ್ರಿಗೆ ಇದಕ್ಕೇನು ಸಂಬಂಧ? ಹೇಳಿರೋದು ಫ್ಯಾನ್ಸ್ ಆಯ್ತು, ಅದನ್ನಾದ್ರೂ ಮಾತಲ್ಲಿ ಹೇಳಬಹುದಲ್ವಾ? ಫ್ಯಾನ್ಸ್ಗಾದ್ರೆ ಹೇಳಬೇಕಲ್ವಾ? ದರ್ಶನ್ ನೋಡಿ, ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಿ, ದರ್ಶನ್ ದೇವರ ಮೊರೆ ಹೋಗಿದ್ದಾರೆ. ಕಾಮಾಖ್ಯ ದೇವಸ್ಥಾನದಲ್ಲಿದ್ದಾರೆ. ಅಸ್ಸಾಂನ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವರ ಮೊರೆ ಹೋಗಿದ್ದಾರೆ. ಬೇಲ್ ಭವಿಷ್ಯ ಏನಾಗುತ್ತೋ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ 1 ವಾರದ ನಂತರ ಆದೇಶ ಪ್ರಕಟ ಮಾಡ್ತೀನಿ ಅಂತ ಹೇಳಿದೆ. ಸೊ ಜಾಮೀನು ಏನಾಗುತ್ತೋ ಗೊತ್ತಿಲ್ಲ. ಜಾಮೀನು ರದ್ದಾಗಬಹುದಾ? ಎಲ್ಲ ಆತಂಕಗಳಿದ್ದಾವೆ. ಥೈಲ್ಯಾಂಡ್ಗೆ ಹೋಗಿದ್ರು ದರ್ಶನ್, ಶೂಟಿಂಗ್ನಲ್ಲಿದ್ದರು. ಫ್ಯಾಮಿಲಿ ಜೊತೆಗೆ ಬಹಳ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ, ಜಾಲಿಯಾಗಿದ್ದರು. ಅದರ ಮಧ್ಯೆ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಯಿತು. ಸುಪ್ರೀಂ ಕೋರ್ಟ್ ಬಹಳ ಖಾರವಾಗಿ ಹೈಕೋರ್ಟ್ನ ಈ ಹಿಂದಿನ ತೀರ್ಪಿನ ಬಗ್ಗೆ ಮಾತಾಡ್ತು. ಅದರ ಬಗ್ಗೆ ರಮ್ಯಾ ಅವರು ಕೂಡ ಒಂದು ಪೋಸ್ಟನ್ನು ಹಂಚಿಕೊಂಡ್ರು. ಅಲ್ಲಿಂದ ಶುರುವಾಯಿತು ನೋಡಿ ಫ್ಯಾನ್ಸ್ ಕಿರಿಕಿರಿ. ರಮ್ಯಾ ಅವರಿಗೆ ಅಶ್ಲೀಲವಾಗಿ, ಎಷ್ಟು ಅಶ್ಲೀಲ ಅಂತ ಹೇಳಿದ್ರೆ ಒಂದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿದ್ದಾರೆ. ಪೋರ್ನ್ ವಿಡಿಯೋಗಳನ್ನು ಶೇರ್ ಮಾಡಿದ್ದಾರೆ. ಯು ಬಿಲೀವ್ ಇಟ್ ಆರ್ ನಾಟ್, ಪೋರ್ನ್ ವಿಡಿಯೋಗಳನ್ನು ಶೇರ್ ಮಾಡಿ ಅದರ ಕೆಳಗಡೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಗಬ್ಬು ಗಬ್ಬಾಗಿ ಗಲೀಜಾಗಿ ಮೆಸೇಜ್ಗಳು, 43 ಅಕೌಂಟ್ಗಳಿಂದ ಮೆಸೇಜ್ಗಳು ಬಂದಿದ್ದಾವೆ. 43 ಅಕೌಂಟ್ಗಳಿಂದ. ಇದರ ಬಗ್ಗೆ ದಿಟ್ಟವಾಗಿ, ಧೈರ್ಯವಾಗಿ ರಮ್ಯಾ ಅವರು ಮಾತಾಡಿದ್ರು. ದರ್ಶನ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರು. ದರ್ಶನ್ ಅವರ ಫ್ಯಾನ್ಸೇ ಮಾಡ್ತಾ ಇರುವಂಥ ಕುಕೃತ್ಯ ಇದು, ಕುಚೇಷ್ಟೆ ಇದು. ಇದರ ಬಗ್ಗೆ ಕನಿಷ್ಠ ಪಕ್ಷ ಮಾತಾಡ್ಬೋದಾಗಿತ್ತಲ್ವ ದರ್ಶನ್? ತಮ್ಮ ಫ್ಯಾನ್ಸ್ಗೆ ಎಚ್ಚರಿಕೆಯನ್ನಾದರೂ ಕೊಡ್ಬೋದಾಗಿತ್ತಲ್ವ? ಸುಮ್ಮನಿರಿ ಅಂತಾದರೂ ಹೇಳ್ಬೋದಾಗಿತ್ತಲ್ವ? ಆ ಯಾವ ಕೆಲಸವನ್ನು ಕೂಡ ದರ್ಶನ್ ಅವರು ಮಾಡಿಲ್ಲ. ಅವರು ಸದ್ಯಕ್ಕೆ ದೇವಸ್ಥಾನದಲ್ಲಿದ್ದಾರೆ, ಕಾಮಾಖ್ಯ ದೇವಸ್ಥಾನದಲ್ಲಿದ್ದಾರೆ. ಜೈಲಿನಿಂದ ಹೊರಬಂದ ನಂತರ, ಜಾಮೀನಿನ ಮೇಲೆ ಜೈಲಿನಿಂದ ಹೊರಬಂದ ನಂತರ ಅನೇಕ ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಪೂಜೆ ಮಾಡಿದ್ದಾರೆ, ಎಲ್ಲವನ್ನು ಮಾಡಿದ್ದಾರೆ. ಅದಾದ ಮೇಲೆ ಈಗ ಬಂದಿರುವಂಥ ಸಂದಿಗ್ಧ ಇದು. ಸುಪ್ರೀಂ ಕೋರ್ಟ್ ಬೇಲ್ ರದ್ದು ಮಾಡುತ್ತೋ ಏನು ಕಥೆನೋ ಗೊತ್ತಿಲ್ಲ. ಅದರ ಅಬ್ಸರ್ವೇಷನ್ ನೋಡಿದಾಗ ಹಾಗೆ ಅನ್ನಿಸ್ತಾ ಇದೆ. ಜೊತೆಗೆ ಇದರ ಮಧ್ಯೆ ಮಾಡಿದಂಥ ಕುಚೇಷ್ಟೆಗಳಿದಾವಲ್ಲ, ಸಾಕ್ಷಿಗಳ ಜೊತೆಗೆ ಓಡಾಡಿದ್ದು, ಮನಸ್ಸೋ ಇಚ್ಛೆ ಅವರ ಫ್ಯಾನ್ಸ್ ಮಾಡ್ತಾ ಇರುವಂಥ ಗದ್ದಲ, ಜೈಲಿಗೆ ಹೋದ ಮೇಲೆ ರಾಜಾತಿಥ್ಯ, ಇವೆಲ್ಲವನ್ನು ನೋಡಿದಾಗ ಸುಪ್ರೀಂ ಕೋರ್ಟ್ ಈ ಬೇಲನ್ನು ರದ್ದು ಮಾಡಿದ್ರೂ ಮಾಡ್ತು, ಹೇಳೋದಕ್ಕೆ ಬರೋದಿಲ್ಲ. ಅಂಥ ಪರಿಸ್ಥಿತಿ ಈಗ ಇದೆ. ಒಂದು ಕಡೆಯಿಂದ ರಮ್ಯಾ ಅವರು ದೂರು ಕೊಟ್ಟಿದ್ದಾರೆ, ಅದರ ತನಿಖೆ ಆಗಬೇಕು. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ಶುರು ಮಾಡಿದ್ದಾರೆ. 43 ಅಕೌಂಟ್ಗಳು ಎಲ್ಲಿಂದ, ಏನು ಕತೆ, ಅವೆಲ್ಲವನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.